ನಮಸ್ಕಾರ. ಈಗ ಲೇಸ್ಗೆ ಸ್ವಾಗತ. ನೀವು ತಮ್ನೇಲ್ನಲ್ಲೇ ನೋಡಿದಾಗ ಇವತ್ತಿನ ನಮ್ಮ ಟಾಪಿಕ್ ಬಂದು ಬೆಂಗಳೂರು ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಈ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಾದ ತಮಿಳುನಾಡು ಮತ್ತು ಕರ್ನಾಟಕದ ರಾಜಧಾನಿಗಳನ್ನು ಕನೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬೆಂಗಳೂರು ಒಂದು IT ಹಬ್, ಅದಾದ ನಂತರ ಚೆನ್ನೈ ಒಂದು ಆಟೋಮೊಬೈಲ್ ಹಬ್. ಈ ಎರಡು ಮೆಟ್ರೋಪಾಲಿಟನ್ ಸಿಟೀಸ್ನ ಕನೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಈ ರೀಜನಲ್ಲಿ ನಮ್ಮ ದೇಶದಲ್ಲಿ ಇರುವ 5 ಮೇಜರ್ ಇಂಡಸ್ಟ್ರಿಯಲ್ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ಮತ್ತು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಕೂಡ ಇದೇ ರೀಜನಲ್ಲಿ ಇರುತ್ತೆ. ಈ ಎಕ್ಸ್ಪ್ರೆಸ್ ಹೈವೇ ಓಪನ್ ಆದ ನಂತರ ಈ ರೀಜನಲ್ಲಿ ಇರೋ ಇಂಡಸ್ಟ್ರೀಸ್ಗೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಇನ್ನೂ ಈಸಿಯಾಗುತ್ತೆ. ಎಂತಕಂದರೆ ಈ ರೀಜನ್ಗೆ ನಿಯರೆಸ್ಟ್ ಪೋರ್ಟ್ ಬಂದು ಚೆನ್ನೈ ಪೋರ್ಟ್. ಅದಾದ ನಂತರ ಈ ರೀಜನಲ್ಲಿ ಇರುವ ಎಲ್ಲ ಇಂಡಸ್ಟ್ರೀಸ್ಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ ಅನಂತಪುರ, ಬಳ್ಳಾರಿ ಇಂದ ಬಂದರೆ ಇನ್ನು ಮಿಕ್ಕಿದ್ದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಚೆನ್ನೈಯಿಂದ ಸುಲಭವಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಅದಾದ ನಂತರ ಈ ಎಕ್ಸ್ಪ್ರೆಸ್ ವೇ ಓಪನ್ ಆದ ನಂತರ 15-20% ಲಾಜಿಸ್ಟಿಕ್ಸ್ ಕಾಸ್ಟು ಕಮ್ಮಿ ಆಗುತ್ತೆ. ಈ ಎಕ್ಸ್ಪ್ರೆಸ್ ಹೈವೇನ ಪ್ರಪೋಸ್ ಮಾಡಿದ್ದು ನಿತಿನ್ ಗಡ್ಕರಿ ಅವರು, ಹೂ ಈಸ್ ಆರ್ ಆನರಬಲ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಈ ಪ್ರಾಜೆಕ್ಟ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಕೂಡ ಶುರುವಾಗಿದೆ. ಈ ಪ್ರಾಜೆಕ್ಟ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಬಂದು ದಿಲೀಪ್ ಬಿಲ್ಡ್ಕಾನ್ ಅನ್ನೋ ಕಂಪ್ನಿ. ಇದೇ ಕಂಪ್ನಿ ಮೈಸೂರು ಎಕ್ಸ್ಪ್ರೆಸ್ ಹೈವೇನ ಬಿಲ್ಡ್ ಮಾಡಿದ್ದು. ಈ ಕಂಪ್ನಿ ಮುಂಚೆನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿದೆ. ಸೊ ಫೇಸ್ 1, ಫೇಸ್ 2 ಇವರೇ ಮಾಡ್ತಾರೆ. ಫೇಸ್ 3 ಯಾರು ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಟ್ರಾವೆಲ್ ಟೈಮ್ ಚೆನ್ನೈ ಮತ್ತು ಬೆಂಗಳೂರು ಮಧ್ಯೆ ಇದ್ದಿದ್ದು ಮುಂಚೆ 7 ಅವರ್ 6 ಅವರ್ ಆಗ್ತಿದ್ದು ಬರೀ 2 ಅವರ್ ಆಗುತ್ತೆ. ಅದಾದ ನಂತರ ಇದು 260 ಕಿಲೋಮೀಟರ್ ಆಗಿರುತ್ತೆ. ಅದಾದ ನಂತರ ಇದು ಆಕ್ಸಿಸ್ ಕಂಟ್ರೋಲ್ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಆಗಿರೋ ಕಾರಣ ಇಲ್ಲಿ ನಿಮಗೆ ಬರೀ 25 ಕಿಲೋಮೀಟ್ರು ಇಂಟರ್ವಲಲ್ಲಿ ಮಾತ್ರ ನೀವು ಎಂಟ್ರಿ ಮತ್ತು ಎಕ್ಸಿಟ್ ಆಗ್ಬೋದು. ಈ ಎಕ್ಸ್ಪ್ರೆಸ್ ವೇ ಹತ್ತತ್ರ 80 ಕಿಲೋಮೀಟರ್ ಕಮ್ಮಿ ಮಾಡುತ್ತೆ ಬೆಂಗಳೂರು ಮತ್ತು ಚೆನ್ನೈ ಡಿಸ್ಟೆನ್ಸ್ನ. ಅದಾದ ನಂತರ ಈ ರೂಟ್ ಸಾಗೋದು ಬಂದು ಜೊತೆಗೆ ಈ ಎಕ್ಸ್ಪ್ರೆಸ್ ಹೈವೇ ಈ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ಒನ್ ಆಫ್ ದ ಮೇಜರ್ ಬ್ಯಾಕ್ ಬೋನ್ ಆಗಿರುತ್ತೆ. ಈ ಎಕ್ಸ್ಪ್ರೆಸ್ ಹೈವೇ ಓಪನ್ ಆದ ನಂತರ ನಮ್ಮ ಇಂಡಸ್ಟ್ರೀಸ್ಗೆ ಈಸ್ಟ್ ಏಷ್ಯನ್ ಟೈಗರ್ಸ್ ಅಂದರೆ ಜಪಾನ್, ತೈವಾನ್, ಸಿಂಗಾಪುರ್ ಇಲ್ಲಿಂದ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಇನ್ನೂ ಈಸಿಯಾಗುತ್ತೆ. ಅದಾದ ನಂತರ ಈ ರೀಜನಲ್ಲಿ ಇನ್ನೂ ಹೂಡಿಕೆಗಳು ಜಾಸ್ತಿ ಆಗುತ್ತೆ. ಸೊ ಮುಂಚೆ ನೀವು ಬೆಂಗಳೂರಿಂದ ಚೆನ್ನೈಗೆ ಹೋಗ್ಬೇಕು ಅಂದರೆ ನೀವು ಒಂದು ಹೊಸಕೋಟೆಯಿಂದ ಹೋಗಿ, ಕೋಲಾರಿಂದ ಹೋಗಿ, ಚಿತ್ತೂರಿಂದ ಹೋಗಿ ಅದಾದ ನಂತರ ನೀವು ಚೆನ್ನೈಗೆ ಹೋಗ್ಬೇಕಿತ್ತು. ಇಲ್ಲಾಂದರೆ ನೀವು ಹೊಸೂರು, ಕೃಷ್ಣಗಿರಿ ಅದಾದ ನಂತರ ನೀವು 6 ಮಾರ್ಗದಲ್ಲಿ ಚೆನ್ನೈಗೆ ಹೋಗ್ಬೇಕಿತ್ತು. ಆದರೆ ಈ ಎಕ್ಸ್ಪ್ರೆಸ್ ಹೈವೇ ಓಪನ್ ಆದ ನಂತರ ಈ 2 ಹೈವೇಗಳು ಮಧ್ಯದಲ್ಲಿ ಈ ಎಕ್ಸ್ಪ್ರೆಸ್ ಹೈವೇ ಮಾಡ್ತಾ ಇದ್ದಾರೆ. ಸೊ ಈ ಎಕ್ಸ್ಪ್ರೆಸ್ ಹೈವೇ ಶುರುವಾಗೋದು ಹೊಸಕೋಟೆಯಿಂದ ಶ್ರೀಪೆರುಂಬದೂರ್ ಚೆನ್ನೈಯಲ್ಲಿ ಎಂಡ್ ಆಗುತ್ತೆ. ಹೊಸಕೋಟೆ, ಮಾಲೂರು, KGF ಅದಾದ ನಂತರ ಚಿತ್ತೂರು ಹತ್ರ ಹೋಗಿ ಇದು ಶ್ರೀಪೆರುಂಬದೂರ್ಗೆ ಕನೆಕ್ಟ್ ಆಗುತ್ತೆ. ಸೊ ರೂಟ್ ಮ್ಯಾಪ್ ನೀವು ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ಪ್ಲೇ ಆಗ್ತಾ ಇದೆ. ಸೊ ಇದು ಈ ಎಕ್ಸ್ಪ್ರೆಸ್ ಹೈವೇದ ರೂಟ್ ಮ್ಯಾಪ್. ಈ ಎಕ್ಸ್ಪ್ರೆಸ್ ಹೈವೇ ಬಂದು 4 ಲೈನ್ಗಳಾಗಿರುತ್ತೆ ಅಂತ ಈಗಂತ ಇದ್ದಾರೆ. ಎಕ್ಸ್ಪ್ಯಾಂಡಬಲ್ ಟಿಲ್ 8. ಅದಾದ ನಂತರ ಇಲ್ಲಿನ ಸ್ಪೀಡ್ ಲಿಮಿಟ್ ಬಂದು 120. ಸೊ ಈ ರೀಜನಲ್ಲಿ ಬರ್ತಾ ಇರೋಂಥ ಈ ಎಕ್ಸ್ಪ್ರೆಸ್ ಹೈವೇ ಓಪನ್ ಆದ ನಂತರ ಮೇಜರ್ ಇಂಡಸ್ಟ್ರೀಸ್ ಕೂಡ ಇಲ್ಲಿ ಬಂದೇ ಬರುತ್ತೆ. ಸೊ ಈ ಎಕ್ಸ್ಪ್ರೆಸ್ ಹೈವೇ ಅನೌನ್ಸ್ ಆದ ಕೆಲವೇ ದಿನಗಳಲ್ಲಿ ಟಾಟಾದವರು ಅವರ EV ಫ್ಯಾಕ್ಟ್ರಿನ ಓಪನ್ ಮಾಡ್ತಾ ಇದ್ದಾರೆ. ಸೊ ಇದರ ಇಂಪ್ಯಾಕ್ಟ್ ಆಲ್ರೆಡಿ ಇಂಡಸ್ಟ್ರೀಸ್ ಮತ್ತು ಮೈನಿಂಗ್ ಸೆಕ್ಟರಲ್ಲಿ ಆಲ್ರೆಡಿ ಕಾಣಿಸ್ಕೊತಾ ಇದೆ. ಅನಂತಪುರ ಅಲ್ಲಿ ಇರೋ ಲಿಥಿಯಂ ರಿಸರ್ವ್ಸ್ನ ಈ ರೀಜನಲ್ಲಿ ತರಿಸ್ಕೊಳ್ಳೋದು ಭಾಳ ಸುಲಭ. ಎಂತಕಂದರೆ ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಅಂದಿದ್ವಿ, ವಿಜಯವಾಡ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಆದ ನಂತರ ಇಂಡಸ್ಟ್ರೀಸ್ಗೆ ರಿಸೋರ್ಸಸ್ ಮತ್ತು ಮೈನಿಂಗ್ ಇಂಡಸ್ಟ್ರೀಸ್ಗೂ ತುಂಬ ಉಪಯೋಗ ಆಗುತ್ತೆ ಅಂತ. ಈ ಎಕ್ಸ್ಪ್ರೆಸ್ ಹೈವೇ ಓಪನ್ ಆದ ನಂತರ
ಇಲ್ಲಿ ಟೆಸ್ಲಾ ಮತ್ತು ಟಾಟಾದವರು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ, ಲ್ಯಾಂಡ್ ಅಕ್ವೈಸಿಷನ್ನು ಮಾಡಿದ್ದಾರೆ. ಸೊ ಇಲ್ಲಿ ಇನ್ನೊಂದು 2-3 ವರ್ಷದಲ್ಲಿ ಫ್ಯಾಕ್ಟ್ರಿ ಕೂಡ ಸೆಟಪ್ ಮಾಡ್ತಾರೆ. ಸೊ ಇಂಡಸ್ಟ್ರೀಸ್ ಓಪನ್ ಆಗಿದ ನಂತರ ಪಾಪ್ಯುಲೇಷನ್ನು ಬೆಳೆಯುತ್ತೆ. ರಿಯಲ್ ಎಸ್ಟೇಟಲ್ಲಿ ತುಂಬಾ ಬೂಮ್ ಕಾಣಿಸುತ್ತೆ ನಿಮಗೆ. ಇವಾಗ ಆಲ್ರೆಡಿ 25% ಅಂದರೆ 25 ಟೈಮ್ಸ್ ರಿಯಲ್ ಎಸ್ಟೇಟ್ ಜಂಪ್ ಆಗಿದೆ ರಾಣಿಪೇಟು. ಅದಾದ ನಂತರ ಈ ರೀಜನ್ನಲ್ಲಿ ಯಾವ ಫ್ಯಾಕ್ಟ್ರಿ ಸೆಟಪ್ ಆಗ್ತಿದೆಯೋ ಆ ಎಲ್ಲ ರೀಜನಲ್ಲಿ. ಸೊ ಈ ರೀಜನ್ ಅಲ್ಲಿ ಇನ್ನು ರಿಯಲ್ ಎಸ್ಟೇಟ್ ಒಳ್ಳೆ ಡಿಮ್ಯಾಂಡ್ ಇರೋ ಕಾರಣ ಇನ್ವೆಸ್ಟ್ ಮಾಡೋರು ಮಾಡ್ಬೋದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.